ಒಣ ದ್ರಾಕ್ಷಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಹಲ್ಲಿಲ್ಲದಿದ್ರೂ ಬಾಯಲ್ಲಿ ಒತ್ತರಿಸಿಟ್ಕೊಳ್ಳುವ ವೃದ್ಧರಿಂದ ಹಿಡಿದು ಹಲ್ವಾ ಪಾಯಸದಲ್ಲಿ ಹೆಕ್ಕಿ ತಿನ್ನುವ ಮಕ್ಕಳವರೆಗೂ ಒಣ ದ್ರಾಕ್ಷಿ ಎಲ್ರಿಗೂ ಅಚ್ಚುಮೆಚ್ಚು. ಅದರಲ್ಲೂ ಕಪ್ಪು ಒಣ ದ್ರಾಕ್ಷಿಯನ್ನ ನೆನೆಸಿ ತಿನ್ನೋದ್ರಿಂದ ಅಪಾರ ಪ್ರಯೋಜನಗಳಿವೆ ಅಂತೆ. ಆ ಕುರಿತ ವಿವರ ಇಲ್ಲಿದೆ ನೋಡಿ. ನೆನೆಸಿದ ಕಪ್ಪು ಒಣ ದ್ರಾಕ್ಷಿಯಲ್ಲಿ ಇಷ್ಟೊಂದು ಲಾಭ. ಒಣ ಹಣ್ಣುಗಳನ್ನ ಮೆಲ್ಲೋದನ್ನ ಇಷ್ಟಪಡದವರು ವಿರಳ. ಎಲ್ಲರಿಗೂ ಕೂಡ ಡ್ರೈ ಫ್ರೂಟ್ಸ್ ಇಷ್ಟವಾಗ್ತವೆ. ಸುಮ್ಮನೆ ಕೂತಿದ್ದಾಗ್ಲೂ 4 ಒಣ ದ್ರಾಕ್ಷಿ ಕೈಗಿದ್ರೆ ಬಾಯಿಗೆ ಒಗೆದುಕೊಳ್ಳಲು ಯಾರಿಗೂ ಬೇಸರ ಅಂತೇನು ಅನ್ಸೋದಿಲ್ಲ. ಹಲ್ಲಿಲ್ಲದ ಬಾಯಲ್ಲಿ ಒತ್ತರಿಸಿಟ್ಟುಕೊಳ್ಳುವ ವೃದ್ಧರಿಂದ ಹಿಡಿದು ಹಲ್ವಾ ಪಾಯಸದಲ್ಲಿ ಹೆಕ್ಕಿ ತಿನ್ನುವ ಮಕ್ಕಳವರೆಗೆ ಒಣ ದ್ರಾಕ್ಷಿ ಎಲ್ಲರಿಗೂ ಅಚ್ಚುಮೆಚ್ಚು. ಸಾಮಾನ್ಯವಾಗಿ ಬಳಸುವ ಹೊಂಬಣ್ಣದ ದ್ರಾಕ್ಷಿಗಳ ಬದಲಿಗೆ ಕಪ್ಪು ದ್ರಾಕ್ಷಿಗಳ ಬಗ್ಗೆ ಇವತ್ತಿನ ನಮ್ಮ ಗಮನ. ಏನಿವುಗಳ ವಿಶೇಷತೆ? ಒಣ ದ್ರಾಕ್ಷಿಯನ್ನು ನೆನೆಸಿ ತಿನ್ನಬೇಕನ್ನತ್ತೆ ಪರಂಪರಾಗತ ವೈದ್ಯಶಾಸ್ತ್ರ. ಯಾವುದೇ ಒಣ ಹಣ್ಣು ಬೀಜಗಳನ್ನ ನೆನೆಸಿ ತಿನ್ನೋದೇ ಶ್ರೇಷ್ಠ ಅನ್ನೋದನ್ನ ಆಹಾರ ತಜ್ಞರು ಅನುಮೋದಿಸ್ತಾರೆ. ಇದು ಒಣ ದ್ರಾಕ್ಷಿಯ ಮಟ್ಟಿಗೂ ನಿಜ. ಹಸಿರು, ಹೊಂಬಣ್ಣ, ಕಪ್ಪು ಹೇಗೆ ದ್ರಾಕ್ಷಿಯ ಬಣ್ಣ ಯಾವುದೇ ಇದ್ರೂ ಅವುಗಳ ಲಾಭಗಳು ಹೆಚ್ಚಿನ ಪ್ರಮಾಣದಲ್ಲಿ ದೊರೀಬೇಕು ಅಂದ್ರೆ ನೆನೆಸಿ ತಿನ್ನೋದು, ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ಮೆಲ್ಲೋದು ಇನ್ನೂ ಉತ್ತಮ. ಏನಿದೆ ಇದನ್ನ ತಿನ್ನೋದರ ಪ್ರಯೋಜನಗಳು ನೋಡೋಣ. ಜೀರ್ಣಾಂಗಗಳು ಸುಸೂತ್ರ. ನಾರಿನ ಅಂಶ ಹೆಚ್ಚಿರುವ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಪಚನಾಂಗಗಳ ಮೇಲೆ ಪೂರಕ ಪರಿಣಾಮ ಉಂಟಾಗುತ್ತೆ. ನೆನೆಸಿದ ಕಪ್ಪು ದ್ರಾಕ್ಷಿಯು ಮಲಬದ್ಧತೆಯನ್ನು ನಿವಾರಿಸಿ ಹೊಟ್ಟೆಯನ್ನ ಶುದ್ಧವಾಗಿಡುತ್ತೆ. ಅಸಿಡಿಟಿಯನ್ನ ದೂರ ಮಾಡಿ ಹೊಟ್ಟೆಯ ತೊಂದರೆಯನ್ನ ತಹಬಂದಿಗೆ ಅಂದ್ರೆ ನಿಯಂತ್ರಣಕ್ಕೆ ತರುತ್ತೆ. ಕಪ್ಪು ದ್ರಾಕ್ಷಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಅಂಶಗಳು ವಿಫಲವಾಗಿವೆ. ಇದರಿಂದ ಸಣ್ಣ ಪ್ರಮಾಣದಲ್ಲಿ ಆದರೂ ನಿಯಮಿತ ಸೇವನೆಯಿಂದ ಈ ಖನಿಜಗಳು ದೇಹಕ್ಕೆ ಸದಾ ದೊರೆಯುವಂತೆ ನೋಡಿಕೊಳ್ಳಬಹುದು. ಹೇಗೆ ನಿರಂತರವಾಗಿ ಈ ಪೋಷಕಗಳು ದೊರೆತರೆ ಕ್ರಮೇಣ ಮೂಳೆಗಳು ಗಟ್ಟಿಯಾಗ್ತವೆ. ಅದರಲ್ಲೂ ಬೆಳೆಯುವ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಮೂಳೆ ಸಬಲವಾಗಿರಬೇಕು ಅಂದ್ರೆ ಇಂಥ ಆಹಾರಗಳು ಅಗತ್ಯ. ಕಪ್ಪು ದ್ರಾಕ್ಷಿಯಲ್ಲಿರುವ ಪೊಟ್ಯಾಷಿಯಂ ಅಂಶವು ರಕ್ತದಲ್ಲಿರುವ ಸೋಡಿಯಂ ಅಂಶವನ್ನು ತಗ್ಗಿಸುವ ಕೆಲಸ ಮಾಡುತ್ತೆ. ಇದರಿಂದ ರಕ್ತದೊತ್ತಡ ಏರಿಳಿತವಾಗದಂತೆ ನಿರ್ವಹಿಸುವುದು ಸುಲಭವಾಗುತ್ತೆ. ಇದರಲ್ಲಿರುವ ಕರಗದಿರುವ ನಾರಿನ ಅಂಶವು ದೇಹದಲ್ಲಿ ಜಮೆಯಾಗಿರುವ ಕೊಬ್ಬು ಕರಗಿಸುವುದಕ್ಕೂ ಅಳಿಲು ಸೇವೆ ನೀಡುತ್ತೆ. ಶರೀರದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಮೆಯಾದ್ರೆ ಆಗುವಂತಹ ಸಮಸ್ಯೆಗಳು ಒಂದೆರಡಲ್ಲ. ರಕ್ತನಾಳಗಳಲ್ಲಿ ಜಮೆಯಾಗುವ ಕೊಬ್ಬು ಕ್ರಮೇಣ ಹೃದಯಕ್ಕೆ ಅಳಿಸಲಾಗದ ಬರೆಯನ್ನೇ ಹಾಕಿಬಿಡುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಆಹಾರಗಳಿಗೆ ಆದ್ಯತೆ ನೀಡೋದು ಜಾಣತನ. ಕಪ್ಪು ಒಣದ್ರಾಕ್ಷಿಯಲ್ಲಿರುವ ಪಾಲಿಫೆನಾಲ್ಗಳಲ್ಲಿ ದೇಹದಲ್ಲಿನ ಕೆಟ್ಟ ಕೊಬ್ಬು ಕಡಿಮೆ ಮಾಡುವ ಗುಣ ಇದೆ. ಜೊತೆಗೆ ರಕ್ತದೊತ್ತಡವನ್ನು ಇದು ಕಡಿಮೆ ಮಾಡೋದ್ರಿಂದ ಹೃದಯದ ಸ್ನೇಹಿತ ಅನ್ಸತ್ತೆ ಕಪ್ಪು ದ್ರಾಕ್ಷಿ. ಕಪ್ಪು ದ್ರಾಕ್ಷಿಯಲ್ಲಿರುವ ಫೈಟೋ ಕೆಮಿಕಲ್ಗಳು ಹಲ್ಲುಗಳಲ್ಲಿ ಉಳುಕಾಗುವುದನ್ನು ತಪ್ಪಿಸ್ತವೆ. ಒಸಡಿನ ಆರೋಗ್ಯವನ್ನು ಕಾಪಾಡಿ ಬಾಯಿಯ ದುರ್ಗಂಧವನ್ನ ನಿವಾರಣೆ ಮಾಡ್ತವೆ. ನೆನೆಸಿದ ಕಪ್ಪು ದ್ರಾಕ್ಷಿಗಳನ್ನ ಜಗಿದು ತಿನ್ನೋದ್ರಿಂದ ಹಲ್ಲುಗಳ ಎನಾಮಲ್ ಹೊದಿಕೆಯನ್ನ ಕ್ಷೇಮವಾಗಿ ಇರಿಸಬಹುದು. ದ್ರಾಕ್ಷಿಯಲ್ಲಿ ಕಬ್ಬಿಣದ ಅಂಶ ಅಧಿಕವಾಗಿದೆ. ದೇಹದಲ್ಲಿ ಅಗತ್ಯ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಯ್ದುಕೊಂಡು ಆಮ್ಲಜನಕದ ಪ್ರಮಾಣ ಕಡಿಮೆಯಾಗದಂತೆ ನಿರ್ವಹಿಸಲು ಕಬ್ಬಿಣದ ಅಂಶ ಅಗತ್ಯ. ಒಂದೊಮ್ಮೆ ಇದು ಕೊರತೆಯಾದರೆ ರಕ್ತಹೀನತೆ ಕಾಡುತ್ತೆ. ಹಾಗಾಗಿ ನಿಯಮಿತವಾಗಿ ಕಪ್ಪು ದ್ರಾಕ್ಷಿಗಳನ್ನು ಸೇವಿಸೋದ್ರಿಂದ ಅಗತ್ಯ ಕಬ್ಬಿಣದ ಅಂಶವನ್ನು ಪೂರೈಸಿ ರಕ್ತಹೀನತೆಯನ್ನ ದೂರ ಮಾಡಬಹುದು. ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಪಾಲಿಫೆನಾಲ್ ಅಂಶಗಳು ದೃಷ್ಟಿಯನ್ನ ಚುರುಕಾಗಿಸ್ತವೆ. ಇವುಗಳ ಜೊತೆಗೆ ಉಳಿದ ಉತ್ಕರ್ಷಣ ನಿರೋಧಕಗಳು ಸೇರಿ ತಲೆಯ ಚರ್ಮದ ಆರೋಗ್ಯವನ್ನ ಸುಧಾರಿಸ್ತವೆ. ಇದರಿಂದ ಕೂದಲಿನ ಆರೋಗ್ಯವೂ ಕೂಡ ಸುಧಾರಿಸಲು ಸಾಧ್ಯವಾಗುತ್ತೆ. ಕೂದಲು ಉದುರೋದು, ಬೆಳ್ಳಗಾಗೋದು, ಸೀಳುಗೂದಲು ಮುಂತಾದವನ್ನ ಕಡಿಮೆ ಮಾಡಲು ಅನುಕೂಲ. ಹೀಗೆ ಒಣದ್ರಾಕ್ಷಿ, ಅದರಲ್ಲೂ ನೆನೆಸಿದ ಕಪ್ಪು ಒಣದ್ರಾಕ್ಷಿ ಅನೇಕ ಆರೋಗ್ಯಕಾರಿ ಅನುಕೂಲಗಳನ್ನ ಒಳಗೊಂಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.